ಹಾಯ್ ಫ್ರೆಂಡ್ಸ್, ಇವತ್ತು ಹಲಸಿನಕಾಯಿಂದ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲಿ ಬಸ್ಸಾರು ಕೂಡ ಮಾಡ್ತೀವಲ್ಲ, ಸಾಂಬಾರು ಮಾಡ್ತೀವಿ, ಹಾಗೆ ಉಪ್ಸಾರು ಮಾಡೋದನ್ನು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡುವಂಥದ್ದು ಇದು ಉಪ್ಸಾರು. ಮೊದಲು ನಾನು ಸ್ವಲ್ಪ ಅವರೆಕಾಳು ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ಖಾರಕ್ಕೆ ತಗೊಂಡಿದ್ದೀನಿ, 2 ಚಿಕ್ಕ ಈರುಳ್ಳಿ, ಮತ್ತು ನೋಡಿ ಹಲಸಿನಕಾಯಿನ ಹೊರಗಡೆ ಭಾಗ ಮಧ್ಯದ ಭಾಗ ಎಲ್ಲ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಇದ್ರ ಜೊತೆ ಹಾಕ್ತಾಯಿದ್ದೀನಿ ಬೇಯೋಕ್ಕೆ. ಫಸ್ಟು ಅವರೆಕಾಳು ಇರೋದ್ರಿಂದ ಹಾಕಿದ್ದೀನಿ, ಹೆಸ್ರು ಕಾಳು ಹಾಕೊಬೋದು, ತೊಗರಿಬೇಳೆ ಕೂಡ ಹಾಕೊಬೋದು. ಇದ್ರ ಜೊತೆಗೆ ಬರೀದು ಮಾಡಿದರೆ ಚೆನ್ನಾಗಿರಲ್ಲ, ಹಾಗಾಗಿ ನೀವು ಕಾಳು ಯಾವ್ದು ಬೇಕೋ ಅದು ಹಾಕ್ಕೊಂಡು ಉಪ್ಸಾರು ಮಾಡ್ಬೋದು. ಎಲ್ಲದನ್ನು ಉಪ್ಪು ಹಾಕ್ಬಿಟ್ಟು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಒಂದು ವಿಶಿಲ್ ಕೂಗಿಸ್ಕೊಬೇಕು. 1 ವಿಶಿಲ್ಗೆ ಬೇಯುತ್ತೆ ಇದು. ನೋಡಿ, ಬೆಂದಾದಮೇಲೆ ಅದ್ರ ನೀರನ್ನ ಸೋಸ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪಿಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ತೆಗೆದು ಅದನ್ನು ಬೇಯಿಸ್ಕೊಂಡಿರ್ತೀವಲ್ಲ ಉಪ್ಪು ಹಾಕಿ, ಅದ್ರ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಬೇಯಿಸಿರುವಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೇಯಿಸಿರುವಂಥ ಅವರೆಕಾಳು ಮತ್ತು ಹಲಸಿನಕಾಯಿ ಇಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ 1 ಹಾಕ್ಕೊತಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಹುಣಸೆಹಣ್ಣು ಹಾಗೇನಾರು ಹಾಕೊಬೋದು, ಅಥವಾ ನೆನೆಸ್ಬಿಟ್ಟು ನೀರು ಕೂಡ, ಹುಣಸೆಹಣ್ಣು ನೀರು ಕೂಡ ಹಾಕ್ಬೋದು ಅದಕ್ಕೆ. ನೋಡಿ, ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಮಿಕ್ಸಿ ಮಾಡ್ಕೊಂಬಂದು ಈ ಬೇಯಿಸ್ಕೊಂಡು ತಗೊಂಡಿರ್ತೀವಲ್ಲ ನೀರು, ಅದಕ್ಕೆ ಹಾಕ್ಕೊಬೇಕು. ಆಮೇಲೆ ಹಲಸಿನಕಾಯಿನ ಹಿಂಡ್ಬಿಟ್ಟು ನೀರು ತೆಗೆದುಕೊಂಡು ಅದನ್ನು ಸಪ್ರೇಟಾಗಿ ಮಾಡಿಟ್ಕೊಂಡಿರಬೇಕು. ಅದನ್ನು ಪಲ್ಯ ಮಾಡಬೇಕು. ನಾನು ಉಪ್ಸಾರನ್ನ ಕಲಸಿ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ನೀರು ಮತ್ತು ಖಾರ ಇಡ್ತಾರೆ, ಬಟ್ ಆ ಥರ ನಾನು ಮಾಡ್ತಾಯಿಲ್ಲ. ಒಗ್ಗರಣೆ ಹಾಕಿದ್ದೀನಿ, ತಣ್ಣಗೆ ಸೋಸಿದ್ದಕ್ಕೇ, ಇದೇನು ಕುದಿಸೋಕೆ ಹೋಗೋಲ್ಲ. ಇದೇ ರೀತಿ ಕಲಸಿದ್ರೆ ಉಪ್ಪು ಖಾರ ನೋಡಿಕೊಂಡ್ರೆ ಆಯ್ತು ಅಷ್ಟೇ. ನಮಗೇನಾರು ಆ್ಯಡ್ ಮಾಡಬೇಕಂದ್ರೆ ಮಾಡ್ಕೊಬೋದು. ಇಷ್ಟೇ ನಾನು ಉಪ್ಸಾರು ಮಾಡೋದು. ಸಾಂಬಾರು ರೆಡಿ ಆಯಿತು. ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ನೀಟಾಗಿ ಕಲಿಸ್ಕೊಂಡ್ರೆ ನಮಗೆ ಸಾಂಬಾರು, ಉಪ್ಪು ಸಾಂಬಾರು ಮಾಡಿದ್ದೀನಿ ನಾನು. ಸಪ್ರೇಟಾಗಿ ಇಡೋಕ್ಕೆ ಹೋಗಿಲ್ಲ. ನಮಗೆ ಉಪ್ಪು ಖಾರ ನೋಡಿಕೊಂಡ್ರೆ ಆಯಿತು. ಇದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮನೇಲಿ ಮಾಡಿ ನೋಡಿ ಉಪ್ಸಾರು. ಈಗ ನಾನು ತೆಗೆದುಕೊಂಡಿರುವಂಥ ಬೇಯಿಸ್ಕೊಂಡಿರುವಂಥ ಹಲಸಿನಕಾಯಿಗೆ ಪಲ್ಯ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಬೇಡ ಅಂದರೆ ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು ಪಲ್ಯ ಮಾಡ್ಕೊಬೋದು. ಫಸ್ಟು ಇದಷ್ಟು ಫ್ರೈ ಮಾಡ್ಕೊಬೇಕು. ನೀಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಪಲ್ಯಕ್ಕೆ. ಅದಾದಮೇಲೆ ಈರುಳ್ಳಿ ಹಾಕ್ಕೊತೀನಿ. ಹಸಿಮೆಣ್ಸಿಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಕೆಂಪಗಾಗೋವರೆಗೂ ಅದನ್ನು ಫ್ರೈ ಮಾಡ್ತೀನಿ. ಸ್ವಲ್ಪ ಮಾತ್ರ ಪಲ್ಯಕ್ಕೆ ಮಾತ್ರ ಉಪ್ಪು ಹಾಕ್ತೀನಿ, ಯಾಕಂದರೆ ಹಲಸಿನಕಾಯಿ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಒಗ್ಗರಣೆ ಈರುಳ್ಳಿ ಅದಕ್ಕಷ್ಟೇ ಒಂಚೂರು ಉಪ್ಪು ಹಾಕ್ಕೊಂಡು ನಾವು ಇದು ಒಗ್ಗರಣೆ ಹಾಕ್ಕೊಬೇಕು. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಹಲಸಿನಕಾಯಿದು ಪಲ್ಯ. ಇದ್ರ ಜೊತೆ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ. ಉಪ್ಸಾರು, ಪಲ್ಯ, ಮುದ್ದೆ, ಅನ್ನ, ಸಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಕೆಂಪಗಾಗೋವರೆಗೂ ಮಾಡ್ಕೊಂಡು ಆದಮೇಲೆ ನಾನು ಹಲಸಿನಕಾಯಿ ಬೇಯಿಸಿರ್ತೀವಲ್ಲ ಅವರೆಕಾಳು, ಹಲಸಿನಕಾಯಿ, ಅದನ್ನು ನೀರಿನ ಅಂಶನ ತೆಕ್ಕೊಂಡು ಅದಾದಮೇಲೆ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಈ ಥರ ಪ್ರೆಸ್ ಮಾಡಿ ಅದನ್ನು ಚಿಕ್ಕದಾಗಿ ಕಲಿಸ್ಕೊಂಡ್ರೆ ನಮಗೆ ಉಪ್ಪು ಖಾರ ಎಲ್ಲ ಅದರೊಳಗೆ ನೀಟಾಗಿ ಒಗ್ಗರಣೆದು ಹಿಡಿಯುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಸುಮ್ಮನೆ ಕಲಸಿದ್ರೆ ಅದು ಸಪ್ಪೆ ಇರುತ್ತೆ. ಸ್ಟವ್ ಆಫ್ ಮಾಡಾದಮೇಲೆ ನಾವು ಕಾಯಿ ತುರಿ ಹಾಕ್ಕೊಂಡ್ರೆ ನಮಗೆ ಹಲಸಿನಕಾಯಿನ ಪಲ್ಯ ರೆಡಿ ಆಯಿತು. ನೋಡಿ, ಉಪ್ಸಾರು ಮತ್ತು ಪಲ್ಯ, ಅನ್ನ, ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು.